ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಶ್ರೀರಾಮನವಮಿ ಅಂತ ಅಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಶ್ರೀರಾಮ ಹುಟ್ಟಿರುವಂಥ ದಿನ ಹಾಗೂ ಶ್ರೀರಾಮನವಮಿ ಹಬ್ಬ ಅಂತಲೂ ಕೂಡ ಕರೀತಾರೆ. ಈ ಹಬ್ಬ ಬಂದು ನಮಗೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿಯಲ್ಲಿ ಬರುತ್ತೆ. ನವಮಿ ತಿಥಿ 2 ದಿನ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಕೆಲವೊಂದು ಗೊಂದಲ ಇರುತ್ತೆ, ಯಾವತ್ತು ಮಾಡಬೇಕು ಯಾವತ್ತು ಬಿಡಬೇಕು ಅಂತ. ನಮಗೆ 2026 ಮಾರ್ಚ್ ತಿಂಗಳಲ್ಲಿ 26 ಮತ್ತು 27ನೇ ತಾರೀಕು ನವಮಿ ಇದೆ. ಯಾವ ದಿನ ಹಬ್ಬ ಮಾಡಿದ್ರೆ ನಾವು ಆಚರಣೆ ಮಾಡಿದ್ರೆ ಶ್ರೀರಾಮನವಮಿ ತುಂಬ ಶ್ರೇಷ್ಠ ಅಂತ ನಾನು ಇವಾಗ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಹಬ್ಬ ನಮಗೆ 26 ಮತ್ತು 27 ಮಾರ್ಚ್ 2026 ಬಂದಿದೆ. ಅಂದರೆ ಗುರುವಾರ ಮತ್ತು ಶುಕ್ರವಾರ. ಯಾವ ಸಮಯಕ್ಕೆ ಶುರುವಾಗಿ ಯಾವ ಸಮಯಕ್ಕೆ ಮುಗಿಯುತ್ತೆ ನೋಡೋಣ ಬನ್ನಿ. ನವಮಿ ತಿಥಿ 26ನೇ ತಾರೀಕು ಗುರುವಾರ ಬಂದು ಬೆಳಗ್ಗೆ 11:48ಕ್ಕೆ ಪ್ರಾರಂಭವಾಗಿ ಮಾರ್ಚ್ 27ನೇ ತಾರೀಕು ಬೆಳಗ್ಗೆ 10:06ಕ್ಕೆ ನವಮಿ ಮುಗಿಯುತ್ತೆ. ಅಂದರೆ ನವಮಿ ಗುರುವಾರ ಮತ್ತು ಶುಕ್ರವಾರ ಇದೆ. ಅದೇ ಜಾಸ್ತಿ ಪೂರ್ತಿ ದಿನ ಇರೋದು ನವಮಿ ಬಂದು ಗುರುವಾರ ಪೂರ್ತಿ ಜಾಸ್ತಿ ದಿನ ಇರುತ್ತೆ, ಬೆಳಗ್ಗೆ 48ರಿಂದ ಪೂರ್ತಿ ದಿನ ಇರುತ್ತೆ. ಆದರೆ ಯಾವುದೇ ತಿಥಿ ಆದರೂ ಸರಿ ನಾವು ತಗೋಬೇಕಂದ್ರೆ ಯಾವ ತಿಥಿ ಸೂರ್ಯೋದಯ ಆದಮೇಲೆ ಇರುತ್ತೋ ಆ ತಿಥಿನ ನಾವು ಪರಿಗಣನೆ ಮಾಡಿಕೊಂಡ್ರೆ ಇಲ್ಲಿ 27ನೇ ತಾರೀಕು ಶುಕ್ರವಾರ ದಿನ ಬಂದು ಶ್ರೀರಾಮನವಮಿಗೆ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಖಂಡಿತ 2 ದಿನ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೂ ನವಮಿ ತಿಥಿ ಈಗೆಲ್ಲರೂ ಕೂಡ ಆಚರಣೆ ಮಾಡೋದು ಬಂದು 27ನೇ ತಾರೀಕು ಶುಕ್ರವಾರ ಆಗಿರುತ್ತೆ. ಖಂಡಿತ ಆಚರಣೆ ಮಾಡ್ಬೋದು. ಇದು ಸರಳವಾದ ಹಬ್ಬ, ನಿಮಗೂ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಮನೇಲೇ ಶ್ರೀರಾಮಂದೊಂದು ಫೋಟೋ ಇಟ್ಟು ಅದಕ್ಕೆ ಮಜ್ಜಿಗೆ ಇರ್ಬೋದು, ಪಾನಕ ಮತ್ತು ಕೋಸಂಬರಿ ಎಲ್ಲನೂ ಕೂಡ ದೇವ್ರ ಮುಂದೆ ನೈವೇದ್ಯ ಇಟ್ಟು ಜನಗಳಿಗೂ ಕೂಡ ಅವರು ಮನಸ್ಸಾ ಇಚ್ಛೆ ಹಂಚ್ಬೋದು. ನೀವೆಲ್ಲ ನೋಡ್ತಾ ಇರ್ಬೋದು, ಶ್ರೀರಾಮನವಮಿ ಹಬ್ಬದ ದಿನ ಖಂಡಿತ ನಾವು ರೋಡ್ಗೆ ಹೋದರೆ ಎಲ್ಲ ದೇವಸ್ಥಾನಗಳ ಮುಂದೆ ಆಗಿರ್ಬೋದು, ಸಂಘಗಳಿಂದ ಇರ್ಬೋದು, ಆಫೀಸ್ಗಳಿಂದ ಇರ್ಬೋದು, ಅಂಗಡಿಗಳಿಂದ ಇರ್ಬೋದು, ಎಲ್ಲ ಕಡೆಯಿಂದ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಆ ತಿಂಗಳು ಪೂರ್ತಿ ಹಂಚ್ತಾ ಇರ್ತಾರೆ. ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ ಮತ್ತು ಕುಡಿಯೋರ್ಗೂ ತಿನ್ನೋರ್ಗೂ ಕೂಡ ದೇಹ ತಂಪಾಗಿ ಎಲ್ಲರೂ ಕೂಡ ಹಾರೈಸ್ತಾರಲ್ವ. ಹಾಗಾಗಿ ಯಾರೇ ಕೂಡ ಹಿರಿಯರು ಏನೇ ಮಾಡಿದ್ರು ಕೂಡ ಹಿಂದಿನವರು ಅದು ಖಂಡಿತ ಒಂದು ಒಳ್ಳೆ ಸೈಂಟಿಫಿಕ್ ಆಗಿರ್ಬೋದು, ಪ್ರತಿಯೊಂದು ಸಾಂಪ್ರದಾಯಿಕವಾಗಿರ್ಬೋದು ಎಲ್ಲ ಕೂಡ ಒಳ್ಳೆಯದೇ ಆಗಿರುತ್ತೆ. ಯಾಕೀಗ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಮಾಡ್ತಾರೆ ಅಂದರೆ ಬಿಸಿಲಿನ ತಾಪಮಾನ ಜಾಸ್ತಿ ಇರುತ್ತೆ, ಯಾರಿಗೂ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಹಾಗಾಗಿ ದೇಹ ತಂಪು ಮಾಡ್ಕೊಳ್ಳಿ ಅಂತೇಳಿ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾರೆ, ಕರ್ಬೂಜದ ಪಾನಕ ಮಾಡ್ತಾರೆ, ಮತ್ತು ನೀರು ಮಜ್ಜಿಗೆ ಇರ್ಬೋದು, ಕೋಸಂಬರಿ ಇರ್ಬೋದು, ಎಲ್ಲ ದೇಹಕ್ಕೆ ತಂಪು ಕೊಡೋ ಅಂಥದ್ದೇ ಒಳ್ಳೆ ಪದಾರ್ಥಗಳನ್ನೇ ಎಲ್ಲ ಕಡೆನೂ ಮಾಡಿ ದೇವಸ್ಥಾನಗಳಲ್ಲಂತೂ ದೇವರಿಗೆಲ್ಲ ನೈವೇದ್ಯ ಇಟ್ಟು ಬೀದಿಗಳೆಲ್ಲ ಕಡೆ ಬರುವಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಹಂಚುತ್ತಾ ಇರ್ತಾರೆ. ಮತ್ತು ಕೆಲವು ಕಡೆ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಈಗ ತುಂಬ ಬಿಸಿಲಿರೋದ್ರಿಂದ ಬೇಸಿಗೆಲಿ ಇದು ಕೊನೆ ಹಬ್ಬ ಆಗಿರುತ್ತೆ. ಹಾಗಾಗಿ ದೇಹ ತಂಪು ಮಾಡಿಕೊಂಡು ಕಣ್ಣು ದೇಹ ಎಲ್ಲ ತಂಪು ಮಾಡಿಕೊಂಡು ನಾವು ರಾಮನ ಒಂದು ಭಕ್ತಿಗೆ ನಿಜವಾಗ್ಲೂ ಶರಣಾಗಬೇಕು ಅಂತಲೇ ಹೇಳ್ತೀನಿ. ಹಾಗೆ ರಾಮನಿಗೊಬ್ಬನಿಗೆ ಅಲ್ಲ ಹಬ್ಬ ಇದು, ಆಂಜನೇಯನ ಕೂಡ ಹಬ್ಬ ಇರುತ್ತೆ. ಯಾಕೆಂದರೆ ಶ್ರೀರಾಮನ ಬಂಟ ಒಂದು ಆಂಜನೇಯ ಆಗಿರ್ತಾರೆ. ಹಾಗಾಗಿ ಅವ್ರದ್ದು ಕೂಡ ಹಬ್ಬ ಆಗಿರುತ್ತೆ. ಶ್ರೀರಾಮ ಸ್ತೋತ್ರ ಇರ್ಬೋದು, ಆಂಜನೇಯ ಭಜನೆ ಇರ್ಬೋದು, ಶ್ರೀರಾಮ ಭಜನೆ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಮನೇಲೇ ಮಾಡಿ ಧೂಪ ದೀಪ ನೈವೇದ್ಯ ಇಟ್ಟು ನೈವೇದ್ಯ ಎಲ್ಲ ತೋರಿಸಿ ನಾವು ಮನೇಲೇ ಸರಳವಾಗಿ ಶ್ರೀರಾಮನವಮಿ ಆಚರಣೆ ಮಾಡ್ಬೋದು. ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ನಾವು ಅಲ್ಲೂ ಕೂಡ ದೇವ್ರ ಭಕ್ತಿಗೆ ಒಳಗಾಗಿ ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ಶ್ರೀರಾಮ ಯಾರು ಗೊತ್ತಿರೋ ಹೇಳಿ, ಶ್ರೀರಾಮ ಜಗತ್ತಿಗೆ ಹಿರಿಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ. ಹಾಗೆ ಒಂದು ಶ್ರೀರಾಮನ ಒಂದು ಜನ್ಮಕಥೆ, ಒಂದು ಸಣ್ಣ ಜನ್ಮಕಥೆ ಹೇಳ್ಬೋದು. ಅಯೋಧ್ಯೆಯ ರಾಜನಾದ ದಶರಥ ಮಹಾರಾಜರಿಗೆ ಮಕ್ಕಳಿರಲಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಯಜ್ಞ ಪೂಜೆಗಳೆಲ್ಲ ಮಾಡ್ತಾರೆ. ನಂತರ ಕೌಸಲ್ಯ ದೇವಿಗೆ ಶ್ರೀರಾಮನು ಜನಿಸ್ತಾರೆ. ಶ್ರೀರಾಮನು ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲಾಗಿದೆ. ಆಗಿನಿಂದ ಶ್ರೀರಾಮನವಮಿಯ ಹಬ್ಬವನ್ನು ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಶ್ರೀರಾಮನವಮಿಯನ್ನು ಜನರು ತುಂಬ ಭಕ್ತಿಯಿಂದ ಆಚರಿಸ್ತಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಮತ್ತು ರಾಮಾಯಣ ಪಾರಾಯಣ ಮಾಡ್ತಾರೆ. ಹಾಗೆ ರಾಮ ಸೀತಾ ಕಲ್ಯಾಣೋತ್ಸವ ನಡೆಯುತ್ತದೆ. ಉಪವಾಸ ಮತ್ತು ಭಜನೆಗಳು ಕೂಡ ಖಂಡಿತ ನಡೆಯುತ್ತೆ. ನಾನು ಆಗಲೇ ಹೇಳಿದಂಗೆ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಪಾನಕ ಮತ್ತು ಕೋಸಂಬರಿ ಪ್ರಸಾದವಾಗಿ ನೈವೇದ್ಯ ಇಡ್ಬೋದು. ಹಾಗೆ ಈ ಹಬ್ಬ ಏನಪ್ಪ ಹೇಳುತ್ತೆ ಅಂದರೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡಿಬೇಕು. ಹಾಗೆ ಹಿರಿಯರನ್ನು ಗೌರವಿಸಬೇಕು. ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ಶ್ರೀರಾಮ ಜೀವನವೇ ನಮಗೆ ಆದರ್ಶ ಅಂತ ಹೇಳ್ತೀನಿ. ಸ್ನೇಹಿತರೆ,
ಶ್ರೀರಾಮನವಮಿ ನಿಮ್ಮ ಜನ್ಮದಲ್ಲಿ, ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ತಂದುಕೊಡಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್ ಅಂತ ಹೇಳ್ತಾ, ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಪವಾಡ ಕ್ಷೇತ್ರಗಳು, ಆಧ್ಯಾತ್ಮಿಕ ವಿಷಯಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.